ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಂದಿನಿ ಲೇಔಟ್ನಲ್ಲಿರುವ ಜೆಎಸ್ ನಗರದಲ್ಲಿ ಇಂದು ನೇತಾಜಿ ನಾಗರಿಕರ ಜಾಗೃತಿ ವೇದಿಕೆಯಿಂದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನದ ಅಂಗವಾಗಿ ನೇತಾಜಿ ಕಂಚಿನ ಪ್ರತಿಮೆ ಅನಾವರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕರು, ಮಾಜಿ ಸಚಿವರಾದ ಕೆ. ಗೋಪಾಲಯ್ಯ ಅವರು, ಬೆಂಗಳೂರು ಉತ್ತರ ಜಿಲ್ಲಾ ನೂತನ ಅಧ್ಯಕ್ಷರಾದ ಎಸ್. ಹರೀಶ್ ಅವರು, ಬಿಜೆಪಿ ಮಂಡಲ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿ ಅವರು ಮತ್ತು ಬಿಬಿಎಂಪಿಯ ಮಾಜಿ ಸದಸ್ಯರಾದ ಕೆ. ವಿ. ರಾಜೇಂದ್ರ ಕುಮಾರ್ ಅವರು ಪಾಲ್ಗೊಂಡು ಸುಭಾಷ್ ಚಂದ್ರ ಬೋಸ್ ಅವರ ಕಂಚಿನ ಪ್ರತಿಮೆಯನ್ನ ಅನಾವರಣಗೊಳಿಸಿದರು. 6 ಇಂಚು ಎತ್ತರವಿರುವ ಕಂಚಿನ ಪ್ರತಿಮೆಯನ್ನ ಈ ಒಂದು ಭಾಗದಲ್ಲಿ ಶಾಸಕರು ಮಾಡಿಕೊಟ್ಟಿದ್ದು ತುಂಬಾ ಸಂತಸದ ವಿಷಯ ಮತ್ತು ನಮ್ಮೆಲ್ಲರಿಗೂ ಆದರ್ಶಪ್ರಾಯರಾಗಿರುವ ಸುಭಾಷ್ ಚಂದ್ರ ಬೋಸ್ ಅವರ ಆದರ್ಶಗಳನ್ನ ನೀವು ಎಲ್ಲರೂ ಪಾಲಿಸೋಣ ಎಂದು ಇದೇ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ವಿಜಯ್ ಕುಮಾರ್ ತಿಳಿಸಿದರು. ನಂತರ ಮಾತನಾಡಿದ ಶಾಸಕ ಕೆ. ಗೋಪಾಲಯ್ಯ ಅವರು, ಸುಭಾಷ್ ಚಂದ್ರ ಬೋಸ್ ದೇಶ ಕಂಡ ಅಪ್ರತಿಮ ಹೋರಾಟಗಾರ. ಅವರು ಶಾಂತಿ ಮಂತ್ರ ಜಪಿಸದೆ ಕೈಯಲ್ಲಿ ಕೋವಿ ಹಿಡಿದು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತ ಧೀಮಂತ ನಾಯಕ. ಅವರ ಆದರ್ಶಗಳನ್ನ ನಾವು ಮೈಗೂಡಿಸಿಕೊಂಡು ಮುಂದೆ ಸಾಗೋಣ ಎಂದು ಇದೇ ಸಂದರ್ಭದಲ್ಲಿ ನೆರೆದಿದ್ದ ಜನರಿಗೆ ಕರೆ ಕೊಟ್ಟರು. ಸಮಾರಂಭದಲ್ಲಿ ನೇತಾಜಿ ಸಂಘದ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು, ಮುಖಂಡರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ರಾಮ ಜನ್ಮಭೂಮಿ ಹೋರಾಟಕ್ಕಾಗಿ ಹೋರಾಡಿದ ಕರ ಸೇವಕರು ಮತ್ತು ಬಿಬಿಎಂಪಿಯ ಪೌರ ಕಾರ್ಮಿಕರು, ಇನ್ನುಳಿದ ಹಲವು ಸ್ಥಳೀಯ ನಿವಾಸಿಗಳು, ಮುಖಂಡರಿಗೆ ಇದೇ ಸಂದರ್ಭದಲ್ಲಿ ಗೌರವ ಸನ್ಮಾನವನ್ನ ಮಾಡಲಾಯಿತು. ಈ ಸಂಘದ ಎಲ್ಲ ಸದಸ್ಯರಿಗೆ ಸಿಗತಕ್ಕಂಥ ಈ ಸಂದರ್ಭದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಸ್ವತಂತ್ರ ಹೋರಾಟದ ಸಂಗ್ರಾಮದಲ್ಲಿ ಅತ್ಯಂತ ಮಹತ್ವವಾದ ಪಾತ್ರವನ್ನು ವಹಿಸಿ ಅವರು ವಿದ್ಯಾಭ್ಯಾಸಕ್ಕಾಗಿ ಇಂಗ್ಲೆಂಡ್ಗೆ ಹೋಗ್ತಾರೆ. ಇಂಗ್ಲೆಂಡ್ನಲ್ಲಿ BA ಮುಗಿಸಿ ಅವರು ICS ಕೋರ್ಸನ್ನು ತಾಂಡಿ ಅದರಲ್ಲಿ 4ನೇ ರ್ಯಾಂಕ್ ತಾಂಡಿ ಅಲ್ಲಿ ಸರ್ಕಾರಿ ಕೆಲಸ ಸಿಕ್ಕಿದ್ರು. ಅಲ್ಲಿ ಓದಿರ್ತಕ್ಕಂಥ ಸರ್ಟಿಫಿಕೇಟ್ಗಳನ್ನೆಲ್ಲ ಅಲ್ಲಿರ್ತಕ್ಕಂಥ ಆ ದೇಶದ ವಿದೇಶಾಂಗ ಸಚಿವರಿಗೆ ವಾಪಸ್ ಕೊಟ್ಟು ಸ್ವತಂತ್ರದ ಸಂಗ್ರಾಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಬಂದು ನೇರವಾಗಿ ಮಹಾತ್ಮ ಗಾಂಧೀಜಿಯವ್ರನ್ನ ಭೇಟಿ ಆಯ್ತಾರೆ. ಮಹಾತ್ಮ ಗಾಂಧೀಜಿಯವರು ಅಹಿಂಸತ್ವವಾಗಿ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದ್ರೆ ಇವರು ಶಸ್ತ್ರಾಸ್ತ್ರಗಳನ್ನು ಹಿಡ್ಕೊಂಡು ನಮ್ಮ ದೇಶಕ್ಕೆ ಹಲವಾರು ದೇಶಗಳನ್ನು ಸುತ್ತಿ ನಮಗೆ ಸ್ವತಂತ್ರ ಕೊಡ್ತಕ್ಕಂಥ ಸಂಗ್ರಾಮದಲ್ಲಿ ಅತ್ಯಂತ ಮಹತ್ವವಾದ ಒಂದು ನಿರ್ಧಾರವನ್ನು ತಾಂತಾರೆ. ಕಾಂಗ್ರೆಸ್ನ ಅಧ್ಯಕ್ಷರು ಆಯ್ತಾರೆ. 1938ರಲ್ಲಿ ಕಾಂಗ್ರೆಸ್ ಮಹಾ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಅಲ್ಲಿನ ದುರ್ಬಲ ಆಡಳಿತವನ್ನು ಖಂಡಿಸಿ ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿ ಅವರು ಬರ್ತಕ್ಕಂಥದ್ದು ಹೆಗ್ಡೆವಾರನ್ನ, ಜನಸಂಘದ ಸಂಸ್ಥಾಪಕರಾದ ಹೆಗ್ಡೆವಾರನ್ನ ಭೇಟಿಯಾಗಿ ಅವತ್ತು ಜನಸಂಘದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವ್ರು ಮಹಾನ್ ನೇತಾರ ಸುಭಾಷ್ ಚಂದ್ರ ಬೋಸ್ ಅವರು. ಬಹುಶಃ ಇವತ್ತು ಇಲ್ಲ, ಅವರು ಬಹಳ ಚಿಕ್ಕ ವಯಸ್ಸಿನಲ್ಲೇ ಅವರು 48-49 ವಯಸ್ಸಿನಲ್ಲೇ ಅವರು ಹೊರದೇಶನೇ ಬರ್ತಕ್ಕಂಥ ಇದರಲ್ಲಿ ಫ್ಲೈಟ್ ಕಾಣೆಯಾಗಿ ಏನಾದ್ರು ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ. ಇವತ್ತು ದಾಖಲೆಗಳಲ್ಲಿ ಸ್ವತಂತ್ರಕ್ಕಾಗಿ ಮಹಾತ್ಮ ಗಾಂಧಿಯವರ ಜೊತೆ ಇವು ಅತ್ಯಂತ ಪ್ರಮುಖವಾದ ಪಾತ್ರ ವಹಿಸಿರ್ತಕ್ಕಂಥದ್ದಲ್ಲಿ ನೇತಾಜಿ ಸುಭಾಷ್ ಬಂದವರು ಒಬ್ರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲ ಪ್ರತಿಮೆನೇ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ವಿಜಯ್ ಕುಮಾರ್ ಮತ್ತು ಎಲ್ಲ ಸ್ನೇಹಿತರು ಇಲ್ಲ ಪ್ರತಿಮೆನೇ ಮಾಡ್ಕೊಳ್ಳೋಣ ಅಂತಕ್ಕಂಥಾದ್ಮೇಲೆ ವಾಟರ್ ಪ್ಲಾಂಟ್ನ ಅಲ್ಲಿ ಮುಂಭಾಗಕ್ಕೆ ಇಟ್ಟು ಮಾಡಿ ಇಲ್ಲಿ ನೇತಾಜಿ ಸುಭಾಷ್ ಚಂದ್ರ ಪ್ರತಿಮೆಯನ್ನೇ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದೆ. ಇವತ್ತು ಸ್ವತಂತ್ರ ಹೋರಾಟಗಾರ ಅವರ ಜನ್ಮ ದಿನಾಚರಣೆ ಎಂದು ಇವತ್ತು ಅವರ ಪ್ರತಿಮೆ ಏನಾಗಿದೆ ನಮ್ಮೆಲ್ಲರಿಗೂ ಅತ್ಯಂತ ನಾನು ಕೊಟ್ಟ ಮಾತಂತೆ ನಡ್ಕೊಂಡಿದ್ದೀವಿ. ಇದರಿಂದ ನಿಮಗೆ ಶ್ರೀರಾಮಚಂದ್ರ, ನಿಮಗೆ, ನಿಮ್ಮ ಕುಟುಂಬಕ್ಕೆ, ನನ್ನ ಕ್ಷೇತ್ರದ ಜನಕ್ಕೆ, ನಾಡಿನ ಜನಕ್ಕೆ ಆ ಭಗವಂತನ ಆಶೀರ್ವಾದ ಇರಲಿ ಅಂತಕ್ಕಂಥದ್ದು ಹೇಳಿ ನಾನು ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಭಾರತ್ ಮಾತಾ ಕಿ